ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ಗುರುವಾರ ಅಂದರೆ ಏಕಾದಶಿ ಹಬ್ಬದ ದಿನ, ಎಡೆ ಇಡೋ ದಿನ. ಸೊ ನಾನು ಬೆಳಗ್ಗೆ ಬೇಗನೆ ಹೊರಟಿದ್ದೆ 8 ಗಂಟೆಗೆಲ್ಲ. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಪೂಜೆ ಮಾಡಿರೋದನ್ನು. ಸೊ ಇಲ್ಲಿ ನಾನು ನನ್ನ ಮಗ ಮಾತ್ರ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಹೊಸ್ತೊಡ್ಕೋ ದಿನ ಬರ್ತೀನಿ, ಇವತ್ತು ನಾನು ಬರೋಕ್ಕಾಗಲ್ಲ, ನೀನು ಹೋಗು ಅಂತ ಹೇಳ್ಬಿಟ್ಟು ನಮ್ಮಿಬ್ಬರನ್ನು ಬಸ್ಸಿಗೆ ಹತ್ತಿಸಿ ಹೋದರು. ಸೊ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಊರಿಗೆ ಬಂದಿದ್ದೀನಿ. ನಮ್ಮ ಮಾವ ಬರಲಿಲ್ಲ, ಯಾಕೆಂದರೆ ಮಳೆ ತುಂಬ ಜಾಸ್ತಿ ಜೋರಾಗಿ ಬರ್ತಿತ್ತು. ಮತ್ತು ನಾವು ಹೋಗೋಷ್ಟರಲ್ಲಿ ಲೇಟ್ ಕೂಡ ಆಗೋಯಿತು, ತುಂಬ ರಶ್ ಇತ್ತು ಬಸ್ಗಳಲ್ಲಂತೂ. ಹಬ್ಬ ಅಲ್ವಾ, ಎಲ್ಲರೂ ಊರುಗಳ ಕಡೆ ಹೋಗ್ತಾ ಇರ್ತಾರೆ. ಸೊ ನಾನು ಬರೋಷ್ಟರಲ್ಲಿ ಆಗಲೇ ಅವರ ಎಡೆಲ್ಲ ಇಟ್ಟು ರೆಡಿ ಮಾಡಿದರು. ಸೊ ನಾನು ಬಂದ ತಕ್ಷಣ ಪೂಜೆ ಮಾಡಿಬಿಟ್ಟು ಊಟ ಮಾಡಿದ್ವಿ. ಸೊ ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಎಡೆದು ಮತ್ತು ದೇವ್ರ ಮನೆಯದು. ಸೊ ಹೋದ ತಕ್ಷಣವೇ ನಾನು ಮುಖ ಕೈಕಾಲು ತೊಳ್ಕೊಂಡು ಎಡೆಗೆಲ್ಲ ಪೂಜೆ ಮಾಡಿಬಿಟ್ಟು ಊಟ ಮಾಡ್ಕೊಂಡ್ವಿ. ಸೊ ಇಲ್ಲಿ ಊಟ ಎಲ್ಲ ಆದಮೇಲೆ ಕೆಲಸ ಇರಲಿಲ್ಲ ಅಲ್ವಾ, ಎಲ್ಲ ಆಗಿತ್ತು. ಹಂಗೆ ಹೊರಗಡೆ ಬಂದು ಕುತ್ಕೊಂಡಿದ್ವಿ. ನನ್ನ ಮಗ ಆಟ ಆಡೋದನ್ನ ನೋಡಿಕೊಂಡು ಕುತ್ಕೊಂಡಿದ್ವಿ. ಮಳೆ ನೋಡ್ಬೋದು ನೀವು ಯಾವ ಥರ ಬರ್ತಾ ಇದೆ ಅಂತ. ಧ್ರುವಂದು ಏನು ಮಾಡ್ತಿದ್ದಾನೆ? ಗಾಳಿಪಟ ಆಡಿಸ್ತಾ ಇದ್ದೀರಾ? ಮಳೆ ಬರ್ತಾ ಇದೆಯಲ್ಲ ಧ್ರುವಂತವ್ರೆ, ಹೆಂಗೆ ಆರಿಸ್ತೀರಾ ಇವಾಗ? ಎಲ್ಲ ಆರಿಸೋದು ಇಲ್ಲೇ ಆರಿಸ್ಬೋದಾ? ಇಲ್ಲೇ ಆ ಕಡೆ ನೋಡಿ, ಹೊಸ ಗೆಸ್ಟ್ ನಮ್ಮ ಮನೆಗೆ, ಹೆಣ್ಗಾರ. ಇದು ಅವರಮ್ಮ. ಲಿಕ್ಕಿ ಬಾ ಈ ಕಡೆ, ಲಿಕ್ಕಿ ನೋಡು ನೋಡು, ಬಾ ಒಳಗಡೆ ಬಾ. ಏಕೆ? ಪುಟಾಣಿ ಹಬ್ಬ ಒಂದಿನದ್ದು ಅದು ತೋರಿಸಿದ ನಾವು. ಏನು ಇಸ್ಕೊಂಬತ್ತೀಯ? ಹೋಗಿ ಇಸ್ಕೊಂಬ ಮತ್ತೆ. ಹಂಗೆ ಹೋಗು. ಹೋಗು. ಇಲ್ಲಿ ನನ್ನ ಮಗ ಅಂಗಡಿಗೆ ಹೋಗೋದನ್ನ ನೋಡ್ತಾ ಇದ್ದೆ. ಇಲ್ಲಾದರೆ ಕಳಿಸ್ಬೋದು, ಬಟ್ ಅಂದರೆ ಸಿಟಿ ಕಡೆ ಕಳ್ಸೋಕ್ಕಾಗಲ್ಲಲ್ವಾ. ಸೊ ಅದಕ್ಕೆ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಕಳಿಸಿದೆ, ಏನು ಮಾಡ್ತಾನೆ ಅಂತ. ಸೊ ಇವಾಗ ಅವ್ನು ಅಲ್ಲೇ ಬಿಟ್ಬಿಟ್ಟು ನಮ್ಮ ಅತ್ತೆ ನೋಡ್ಕೋತಾ ಇದ್ರು. ನಾನು ಸುಮ್ಮನೆ ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ, ಸುಮ್ಮನೆ ಬೇಜಾರಾಗ್ತಿತ್ತಲ್ವ. ನಮ್ಮ ಮಾವನು ಹೂವಿನ ಸಸಿ ನೆಡ್ತಾಯಿದ್ರು, ಅದಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಬರೋಣ ಅಂತ ನಾನು ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ಹೊರಟ್ವಿ. ಫ್ರೆಂಡ್ಸ್, ಇದು ನಾವೇ ನೆಟ್ಟಿರೋದು ಹೂವಿನ ಸಸಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಬರುತ್ತೆ, ಇಷ್ಟೆಲ್ಲ ನೆಟ್ಟಿದ್ದಾರೆ. ಇದಾಯ್ತು, ಪೂಜೆಗೆ ಬರುತ್ತೆ. ಇವಾಗ ನೆಟ್ಟಿರೋದು. ಆಮೇಲೆ ಲಾಸ್ಟ್ ಟೈಮ್ ನಾನು ಇಲ್ಲಿ ತೆಂಗಿನಕಾಯಿ ಕಿತ್ಕೊಂಡನಲ್ಲ, ಆವಲ್ಲ ಇದು. ಇವಾಗ ಇನ್ನೊಂದು ಹೊಲಕ್ಕೆ ಹೋಗ್ತಾ ಇದ್ದೀವಿ ಹೂವಿನ ಸಸಿ ನೆಡೋಕ್ಕೆ. ನಮ್ಮ ಆವಾಗಲೇ ಹೋಗಿ ನೆಡ್ತಾ ಇದ್ದಾರೆ, ನಾವು ಇವಾಗ ಹೋಗ್ತಾ ಇದ್ದೀವಿ. ಎತ್ಕೊಳ್ಳ. ಸೊ ಜಾಸ್ತಿ ಏನಿರಲಿಲ್ಲ, ಸ್ವಲ್ಪನೇ ಇದ್ದಿದ್ದು. ನೆಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಸೊ ಅದಕ್ಕೆ ನೆಡ್ತಾ ಇದ್ದೀವಿ, ಅದನ್ನೇ ವೀಡಿಯೋ ಮಾಡ್ತಾ ಇದ್ದಾನೆ. ಹಿಂಗೆ ಅಲ್ವಾ ರೈತರ ಜೀವನ, ಮಳೆ ಇರಲಿ ಬಿಸಿಲಿರಲಿ ಮಾಡೋ ಕೆಲಸ ಮಾಡಲೇಬೇಕಾಗುತ್ತೆ. ಆ ಟೈಮ್ಗೆ ಆ ಕೆಲಸ ಆಗಲೇಬೇಕಾಗುತ್ತೆ. ಸೊ ಇದಾದಮೇಲೆ ನಾವು ಮೇಲ್ಕೋಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಂದರೆ ಮೇಲ್ಕೋಟೆ ಹೋಬಳಿ ಬರುತ್ತೆ ಯಾರಿಗೆ, ನಮ್ಮ ಅಕ್ಕನಿಗೆ. ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಪರ್ಸ್ನಲ್ ಕೆಲಸ. ಅದು ಮುಗಿಸ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ, ಮೀನ್ಸ್ ಗೋಲ್ಡ್ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದ್ವಿ. ಆದರೆ ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಒಡವೆ ಅಂಗಡಿಲಿ ವೀಡಿಯೋಸ್ ಮಾಡೋಕ್ಕೆ ಬಿಡಲಿಲ್ಲ. ಯಾಕೆಂದರೆ ಇಲ್ಲಿ ಡಿಸೈನ್ ತೊಗೊಂಡು ಬೇರೆ ಕಡೆ ಹೋಗಿ ಮಾಡಿಸ್ಕೋತಾರೆ ಅಂತೇನೋ ಅವ್ರ ಪರ್ಸ್ನಲ್ ಇತ್ತು. ಸೊ ಅದಕ್ಕೆ ಆ ಕೆಲಸನೂ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಯಜಮಾನ್ರವರ ದೊಡ್ಡಕ್ಕನೂ ಕೂಡ ಊರಿಗೆ ಬಂದಿದ್ದರು. ನಮ್ಮ ಯಜಮಾನ್ರ ಆಟೋದಲ್ಲೇ
ಅವ್ರನ್ನೂ ಕರ್ಕೊಂಡು ಅವ್ರ ಅಕ್ಕನ ಮತ್ತು ಮಕ್ಕಳನ್ನ ಇಬ್ಬರನ್ನೂ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದರು ಆಟೋದಲ್ಲೇ. ಅಂದರೆ ನಮ್ಮ ಮನೆ ಅವ್ರ ಮನೆ ಪಕ್ಕನೇ, ಅಂದರೆ ಒಂದೇ ರೋಡಲ್ಲೇ ಇರೋದು ನಾವು. ಸೊ ಅವ್ರು ಬಂದಾಗ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೋತಿದ್ದೆ ನಾನು ಒಳಗಡೆ. ಇಲ್ಲಿ ಹೊರಗಡೆ ಪಾತ್ರೆ ತೊಳಿತಾ ಇದ್ದಾರೆ. ಸೊ ಇವರಿಬ್ಬರು ಅಷ್ಟೇ, ಯಾವಾಗಲೇ ಬಂದರೂ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ನಾವು ಯಾಕೆ ಮಾಡಬೇಕು ಸೊಸೆ ಮಾಡಲಿ ಅಂತ ಯಾವಾಗಲೂ ಹೆಲ್ಪ್ ಮಾಡ್ತಾರೆ. ಸೊ ಅದೊಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಒಳಗಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಅವರು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಸೊ ಇದು ಬಂದು ಭಾನುವಾರದ ವ್ಲಾಗು, ಅಂದರೆ ಭಾನುವಾರ ಕಂಟಿನ್ಯೂಷನ್ ಮಾಡಿದ್ದೀನಿ. ಸೊ ಭಾನುವಾರ ನಾವು ಮತ್ತೆ ಸಂಜೆ ಹೊರಡಲೇಬೇಕಾಗಿತ್ತು, ಅವರು ಸ್ಕೂಲ್ಗೆ ಕಳಿಸ್ಬೇಕಲ್ವ ಮಕ್ಕಳನ್ನ, ಮತ್ತು ನನಗೂ ಡ್ಯೂಟಿ ಇತ್ತು. ಸರಿ ಆಟೋದಲ್ಲಲ್ವ ಸಂಜೆ ಮೇಲೆ ಹೋದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಮಟನ್ ಸಾರು ಮತ್ತು ಫಿಶ್ ಕೂಡ ತಂದಿದ್ದರು. ಮತ್ತು ನೆನ್ನೆ ಮಾಡಿದ ಚಿಕನ್ ಸಾರು ಫುಲ್ಲು ಬರೇ ನಾನ್ ವೆಜ್ಜೇ ಇತ್ತು. ಸೊ ಅದಕ್ಕೆ ಅದನ್ನೇ ಎಲ್ಲ ಊಟ ಮಾಡಿದ್ವಿ. ಸೊ ಇದು ನೋಡಿದ್ರೆ ಬೆಳಗ್ಗೆದು ಟಿಫನ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಬೆಳಗ್ಗೆ ಟಿಫನ್ಗೆ ನಮ್ಮತ್ತೆ ಇಡ್ಲಿ ರೆಡಿ ಮಾಡಿದರು. ಇಡ್ಲಿ ಮತ್ತು ಚಿಕನ್ ಸಾರು ನೆನೆದು ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿದರು. ನಾವು ಅಷ್ಟರಲ್ಲಿ ಹೋಗಿ ಅವ್ರು ಇಡ್ಲಿ ಮಾಡೋಷ್ಟರಲ್ಲಿ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ವ ಅದನ್ನೆಲ್ಲ ಒಕ್ಕೊಂಡು ಬಂದು, ನಮ್ಮ ಅತ್ತೆಯವ್ರ ಅತ್ತೆ ನಮ್ಮ ಮನೇಲೇ ಇರ್ತಾರೆ. ಸೊ ಅವ್ರಿಗೆ ಕರಿಮಣಿ ಪೋಣಿಸ್ಕೊಡು ಅಂತ ಹೇಳ್ತಿದ್ರು. ಅವ್ರಿಗೆ ಕರಿಮಣಿ ಪೋಣಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮತ್ತು ಅವ್ರ ಅಕ್ಕ ಕರಿಮಣಿ ಪೋಣಿಸ್ತಾ ಇದ್ವಿ. ಹಾಗೆ ಅವ್ರ ಚಿಕ್ಕಕ್ಕ ಬಂದು ಫಿಶ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇವ್ರು ನೋಡ್ಬೋದು, ಇಲ್ಲಿ ನಮ್ಮ ಮಾವನ ಹತ್ರ ಪಟ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಪಟ ಆಡಿಸ್ಲೇಬೇಕು ಅಂತ ಇಬ್ಬರು ಚಾಲೆಂಜ್ ತೊಗೊಬಿಟ್ಟಿದ್ದಾರೆ. ಸೊ ಅದಕ್ಕೆ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಆ್ಯಂಡ್ ಮೇನ್ ವೈಲ್ ಇಲ್ಲಿ ಫಿಶ್ ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ರು. ಒಬ್ಬರಕ್ಕ ನಾನು ದೊಡ್ಡಕ್ಕ ಇಬ್ಬರು ಸೇರಿಕೊಂಡು ಕರಿಮಣಿ ಪೋಣಿಸ್ಕೊಡ್ತಾ ಇದ್ವಿ. ಮೀನು ಸ್ವಲ್ಪ ಗಬ್ಬು ಹಿಡಿಯುತ್ತಲ್ವ, ಅದಕ್ಕೆ ನಮ್ಮ ಅತ್ತೆ ಒಳಗಡೆ ಮಾಡೋಕ್ಕೆ ಬಿಡೋಲ್ಲ, ಏನೇ ಇದ್ದರೂ ಇಲ್ಲೇ ಮಾಡ್ಕೊಂಡು ತಿನ್ಬಿಡಿ, ಸುಮ್ಮನೆ ಒಳಗಡೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ಕೊಂಡು ತಿನ್ನಿ ಅಂತೇಳಿ ಅಲ್ಲೇ ಎತ್ತೊಲೆ ಹಾಕಿ ಕೊಟ್ಟಿದ್ರು. ಸೊ ಇವರು ಫಿಶ್ ಸಾಂಬಾರು ರೆಡಿ ಮಾಡ್ತಾಯಿದ್ರು. ಸೊ ಎಲ್ಲ ಸ್ವಲ್ಪ ಬೇಗನೆ ಮಾಡ್ಕೋತಿದ್ವಿ, ಯಾಕಂದರೆ ಬರಲೇಬೇಕಿತ್ತಲ್ವ ಮತ್ತೆ. ಸೊ ಅದಕ್ಕೆ ಮಳೆ ಟೈಮ್ ಬೇರೆ, ಬೇಗನೆ ಹೋಗಿ ಅಂತೇಳಿ ನಮ್ಮತ್ತೆ ಎಲ್ಲ ಹೇಳ್ತಿದ್ರಲ್ವ. ಸೊ ಅದಕ್ಕೆ ಎಲ್ಲ ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ವಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಪ್ಪದೆ ನೀವು ಎಲ್ಲ ನೋಡಲೇಬೇಕು. ಬೆಳ್ಳಿ ಮತ್ತು ಚಿನ್ನ ಎರಡನ್ನೂ ತೊಗೊಂಡಿದ್ದೀವಿ. ಸೊ ಚಿನ್ನ ಏನು ಬೆಳ್ಳಿ ಏನು ಅಂತ ನಾನು ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ನೋಡಿ, ಅಂದರೆ ನಿಮಗೂ ಒಂದು ಐಡಿಯಾ ಬರ್ಬೋದು, ಸಿಗ್ಬೋದು. ಯಾಕಂದರೆ ಆ ಚಿನ್ನ ಬೆಳ್ಳಿಯಿಂದನೇ ಸ್ವಲ್ಪ ನನಗೆ ವ್ಯೂಸು ಲೈಕ್ಸು ಜಾಸ್ತಿ ಹೋಗಿದೆ. ಸೊ ನೆಕ್ಸ್ಟ್ ವ್ಲಾಗ್ ಕೂಡ ಅದೇ ಇರುತ್ತೆ, ನೀವೆಲ್ಲ ನೋಡಿ ಖಂಡಿತ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇವಾಗ ನೀವು ಕರಿಮಣಿ ನಾವು ಪೋಣಿಸಿ ರೆಡಿ ಮಾಡಿದ್ದೀವಿ. ತುಂಬ ಕಷ್ಟ ಆಗ್ತಿತ್ತು, ಯಾಕಂದರೆ ಅದು ತುಂಬ ಹಳೆ ಚಿನ್ನ ಬೇರೆ ಅಲ್ವಾ, ಅದು ಸ್ವಲ್ಪ ಏನದು ತಗ್ಗೋಗ್ದಂಗೆ ಆಗಿತ್ತು. ಆ ಪೋಣಿಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಒಂದು 2 ಅವರೇ ತೊಗೊಂಡಿದ್ದೀವಿ ಅದು ಪೋಣಿಸೋದಕ್ಕೆ. ಅಷ್ಟರಲ್ಲಿ ಮೀನು ಸಾರು ಎಲ್ಲ ರೆಡಿ ಆಯ್ತಲ್ವ. ಅದಾದಮೇಲೆ ಅದು ತಕ್ಷಣವೇ ನಾವು ತೆಂಗಿನಕಾಯಿ ಕೊಯ್ಯೋಕ್ಕೆ ಹೊಲ್ದ ಹತ್ರ ಹೋದ್ವಿ. ಬೆಂಗಳೂರಿಗೆ ಪಾರ್ಸಲ್ ಮಾಡಬೇಕಿತ್ತಲ್ವ, ನಮ್ಮಮ್ಮ ಅವ್ರಿಗೂ ತೊಗೊಂಡೋಗ್ಬೇಕು, 4 ಮನೆಗೆ ಬೇಕಲ್ವ. ಸೊ ಅದಕ್ಕೆ ಒಂದು ಅರ್ಧ ಚೀಲದಷ್ಟು ತೆಂಗಿನಕಾಯಿನ ಕುಯ್ಕೊಂಡ್ವಿ. ಇಲ್ಲಿ ನೋಡ್ಬೋದು ನೀವು, ಇವರಿಬ್ಬರು ಪಟ ಆರಿಸೇ ಬಿಟ್ಟರು. ಪರವಾಗಿಲ್ಲ, ನಾನೆಲ್ಲೋ ಇವ್ರು ಆರಿಸಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಸೊ ಇಲ್ಲಿಂದ ತೆಂಗಿನಕಾಯಿ ಎಲ್ಲ ಕುಯ್ಕೊಂಡು ಸ್ವಲ್ಪ ಹೂವು ಇತ್ತು ಬಿಡಿಸ್ಕೊಂಡು ಮನೆಗೆ ಹೋಗಿ ತಕ್ಷಣ ನೀರೊಲೆ ಉರಿ ಹಾಕ್ಬಿಟ್ಟು ಬಂದಿದ್ವಿ. ಹೋದ ತಕ್ಷಣವೇ ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ನೋಡಿ ಇಲ್ಲಿ ನಮ್ಮತ್ತೆ ಎಲ್ಲರಿಗೂ ತಿಂಡಿ ತುಂಬ್ತಾ ಇದ್ದಾರೆ, ನಿಮಗಿಷ್ಟು ತಗೊಂಡೋಗ್ಬಿಡಿ ಅಂತ. ಅಷ್ಟೇ ಸಾಕು. ಚಿಕನ್ ಉಂಡೆ ಇದು ಕಾಜು ರೆಡಿ. ಸೊ ಅಲ್ಲಿಂದ ನಮ್ಮ ಮಾವ ಹೊಲ್ದ ಹತ್ರನೇ ಎಳ್ನೀರು ಕುಡೀರಿ ಅಂದರೆ ಬಂದೇ ಬಿಟ್ಟಿದ್ದೀರಲ್ಲ ಅಂದ್ಬಿಟ್ಟು ಹೊಲದಿಂದ ಎಳ್ನೀರು ತೊಗೊಂಡು ಬಂದಿದ್ರು ಮನೆ ಹತ್ರನೇ. ಸರಿ ಅದಕ್ಕೆ ಅಲ್ಲೇ 1-2 ಎಳ್ನೀರು ಕುಡ್ಕೊಂಡು ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಆಟೋಗೆಲ್ಲ ತುಂಬ್ತಾಯಿದ್ದೀವಿ. ಎಲ್ಲೇನೋ ಹಾಕ್ಕೊಂಡ್ಬಿಟ್ಟಿದ್ದೀವಿ ನೋಡಿ. ಊರ ಕಡೆ ಬಂದರೆ ಎಲೆ ಹಾಕ್ಕೊಳ್ಳೋದೇ ಜಾಸ್ತಿ.
ಅದಕ್ಕೆ ಇವಾಗೆಲ್ಲ ಆಟೋಗೆಲ್ಲ ತುಂಬ್ತಾ ಇದ್ದೀವಿ. ಎಲ್ಲರೂ ಚಳಿ ಬೇರೆ ಅದು ಬೇರೆ, ಅದಕ್ಕೆ ಅಂತ ಎಲ್ಲರೂ ಜರ್ಕಿನ್ ಹಾಕ್ಕೊಂಡು ಎಲ್ಲ ರೆಡಿಯಾಗಿದ್ದೀವಿ. ಸೊ ಇಲ್ಲಿ ಹೊರಟ್ವಿ. ನಮ್ಮ ಅತ್ತೆ ಮಾವನ ರಿಯಾಕ್ಷನ್ ನೋಡ್ಬೋದು ನೀವು. ಆಮೇಲೆ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ. ಪಾಪ ಅಳೋ ಥರನೇ ಮುಖ ಮಾಡ್ಕೊಬಿಡ್ತಾರೆ. ಯಾಕಂದರೆ ಎಲ್ಲರೂ ತುಂಬ್ದಂಗೆ ಇರ್ತೀವಲ್ಲ ಒಂದೇ ಸತಿಗೆ. ಎಲ್ಲರೂ ಹೊರಟ್ರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ನಮ್ಮ ದೇವಸ್ಥಾನಕ್ಕೆ ಕೈ ಮುಗಿದ್ವಿ ಹೊರಟ್ವಿ.